ಯಾರು ಕಸ ಕಡ್ಡಿ ಮತ್ತು ಕೋಳಿ ತ್ಯಾಜ್ಯವನ್ನು ಹಾಕದೆ ಆಗ್ರಹಿಸಿದ ಒತ್ತಾಯಿಸಿದ ಹಿನ್ನೆಲೆಯಲ್ಲಿ ಅದಕ್ಕೆ ಉಮೇಶ್ ಅಣ್ಣವರು ಕಂಡು ಬಂದರೆ ಅವ್ರ ಬೇಗ ಪೊಲೀಸ್ ಕೇಸ್ ಮಾಡುವುದಾಗಿ ಸಾರ್ವಜನಿಕರು ಈಗ ತಿರುಗಾಡ್ತಕ್ಕಂಥ ಮೂಗು ಮುಚ್ಕೊಂಡು ತಿರುಗಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೋಡಿ ನೂರಾರು ಗಾಡಿಗಳು ರಸ್ತೆ ಮೇಲೆ ಯಾರು ಕಸ ಕಡ್ಡಿ ಮತ್ತು ಕೋಳಿ ತ್ಯಾಜ್ಯವನ್ನು ಹಾಕದೆ ಇರ್ತಕ್ಕಂಥದ್ದು ಆಗಬೇಕು. ಇಲ್ಲಿ ಹಾಕೋದ್ರಲ್ಲಿಂದ ಏನಾದ್ರು ಅಂದ್ರೆ ಸಾಕಷ್ಟು ಗಬ್ಬೆತ್ತ ಆಡ್ತಕ್ಕಂಥದ್ದು. ಈಗ ಇಲ್ಲಿ ಕಸ ಕಡ್ಡಿ ಮತ್ತು ಕೋಳಿ ತ್ಯಾಜ್ಯ ಗಾಡಿ ಬರೋ ಸಮಯದಲ್ಲಿ ಗಾಡಿಗೆ ಸಿಲುಕಿ ಅಪಘಾತ ಆಗುವ ಸಂಭವ ಅದ. ಯಾರಾದ್ರೂ ಹಾಕಿದ್ರೆ ಕಂಡು ಬಂದರೆ ಅವ್ರ ಬೇಗ ಪೊಲೀಸ್ ಕೇಸ್ ಮಾಡುವುದಾಗಿ ಕೋಳಿ ತ್ಯಾಜ್ಯ ಸೇತುವೆ ಹೆದ್ದಾರಿ ಪಕ್ಕದಲ್ಲಿ ಕೋಳಿ ಮಾಂಸದ ತ್ಯಾಜ್ಯ ಮತ್ತು ಕೊಳೆತ ಹಣ್ಣು ತರಕಾರಿಗಳನ್ನು ಇಲ್ಲಿ ಎಸೆದ್ರಿಂದ ಸಾರ್ವಜನಿಕರಿಗೆ ದುರ್ವಾಸನೆಯಿಂದ ರೋಗ ರುಜಿನ ಬರ್ತಕ್ಕಂಥದ್ದು ಆಗ್ರಹಿಸಿದ ಒತ್ತಾಯಿಸಿದ ಹಿನ್ನೆಲೆಯಲ್ಲಿ ನಗರಸಭೆ ಎಚ್ಚೆತ್ತುಕೊಂಡು ಇವತ್ತೇನೋ ಸ್ವಚ್ಛತೆ ಮಾಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು. ಇದು ನಮ್ಮ ಹೋರಾಟದ ಎಚ್ಚರಿಕೆಗೆ ಎಚ್ಚೆತ್ತುಕೊಂಡಿರ್ತಕ್ಕಂಥ ನಗರಸಭೆಗೆ ಇವತ್ತು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಆದರೆ ಸಾರ್ವಜನಿಕರು ಇರ್ತಕ್ಕಂಥ ಈ ನಗರದಲ್ಲಿರ್ತಕ್ಕಂಥ ಸಾರ್ವಜನಿಕರು ಕೋಳಿ ತ್ಯಾಜ್ಯ ಆಗಿರ್ಬೋದು, ಮಾಂಸ ಆಗಿರ್ಬೋದು, ತರಕಾರಿ, ಕೊಳೆತ ತರಕಾರಿ, ಹಣ್ಣು ಹಂಪಲುಗಳು ಮತ್ತು ಜ್ಯೂಸ್ ಅಂಗಡಿಯವರು ದಯವಿಟ್ಟು ಕೈ ಜೋಡಿಸಿ ಹೇಳ್ತೀವಿ, ಮುಂದಿನ ದಿವಸದಲ್ಲಿ ಇವು ಎರಡೋ ಕಡೆ ಬದಿಯಲ್ಲಿ ಹಾಕಿದರೆ ನಿಮ್ಮ ಮ್ಯಾಗ ಪೊಲೀಸ್ ಕೇಸ್ ಹಾಕಬೇಕಾಗ್ತದೆ ಅಂತಕ್ಕಂಥದ್ದು ಎಚ್ಚರಿಕೆ ನೀಡ್ತಿದ್ದೀವಿ. ಯಾರೂ ಹಾಕಬಾರ್ದು. ಯಾಕಂದ್ರೆ ಇದರಲ್ಲಿಂದ ತಿರುಗಾಡ್ತಕ್ಕಂಥ ಜನರಿಗೆ ನಾವು ಯಾರಿಗೇನು ಅಪಘಾತ ಅದು ಆಗದಂಗೆ ನೋಡ್ತಕ್ಕಂಥ ಕೆಲಸ ನಮ್ಮ ಕರ್ತವ್ಯ. ಆದರೆ ನಾವೇನೋ ಹಾಕೋದ್ರಲ್ಲಿಂದ ಇಲ್ಲಿ ಹಂದಿ, ನಾಯಿ, ಕಾಗಿಗಳು ಕಚ್ಚಾಡಿ ಗಾಡಿಗಳ ಚಕ್ರಗಳ ಸಿಲುಕಿ ಅಪಘಾತ ಆಗೋ ಸಂಭವ ಅದ. ಇದೇ ಕೊನೆ, ಇದೇ ಲಾಸ್ಟು. ಮುಂದೆ ಯಾರಾದ್ರೂ ಹಾಕಿದ್ರೆ ಕಂಡು ಬಂದರೆ ಅವ್ರ ಮ್ಯಾಗ ಪೊಲೀಸ್ ಕೇಸ್ ಆಗ್ತದಂತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ಎಚ್ಚರಿಕೆ ನೀಡ್ತೀವಿ. ರೈಲ್ವೆ ಸೇತುವೆ ಮೇಲೆ ಬರ್ತಕ್ಕಂಥ ರಸ್ತೆ ಮೇಲೆ ಯಾರು ಕಸ ಕಡ್ಡಿ ಮತ್ತು ಕೋಳಿ ತ್ಯಾಜ್ಯವನ್ನು ಹಾಕದೆ ಇರ್ತಕ್ಕಂಥದ್ದು ಆಗಬೇಕು. ಇಲ್ಲಿ ಹಾಕೋದ್ರಲ್ಲಿ ಕೇಳೋದಂದ್ರೆ ಸಾಕಷ್ಟು ಗಬ್ಬೆತ್ತ ಆಡ್ತಕ್ಕಂಥದ್ದು. ಈಗ ಇಲ್ಲಿ ಕಸ ಕಡ್ಡಿ ಮತ್ತು ಕೋಳಿ ತ್ಯಾಜ್ಯ ಹಾಕೋದ್ರಿಂದ ಅದರ ವಾಸನೆಗೆ ನಾಯಿ, ಹಂದಿ, ಕಾಗಿಗಳು ಬಂದ್ಕಿಸಿ ಗಾಡಿ ಬರೋ ಸಮಯದಲ್ಲಿ ಗಾಡಿಗೆ ಸಿಲುಕಿ ಅಪಘಾತ ಆಗುವ ಸಂಭವ ಅದ. ಯಾರಾದ್ರೂ ಹಾಕಿದ್ರೆ ಕಂಡು ಬಂದರೆ ಅವ್ರ ಬೇಗ ಪೊಲೀಸ್ ಕೇಸ್ ಮಾಡುವುದಾಗಿ ಎಚ್ಚರಿಕೆ ನೀಡ್ತಿದ್ದೇವೆ. ಬಸ್ ಸ್ಟ್ಯಾಂಡ್ ಮೇಲ್ಗಡೆ ರೈಲ್ವೆ ಸೇತುವೆ ಮೇಲೆ ಬರ್ತಕ್ಕಂಥ ರಸ್ತೆ ಮೇಲೆ ಯಾರು ಕಸ ಕಡ್ಡಿ ಮತ್ತು ಕೋಳಿ ತ್ಯಾಜ್ಯವನ್ನು ಹಾಕದೆ ಇರ್ತಕ್ಕಂಥದ್ದು ಆಗಬೇಕು. ಇಲ್ಲಿ ಹಾಕೋದ್ರಲ್ಲಿಂದ ಏನಾದ್ರು ಅಂದ್ರೆ ಸಾಕಷ್ಟು ಗಬ್ಬೆತ್ತ ಆಡ್ತಕ್ಕಂಥದ್ದು. ಈಗ ಕೋಳಿ ತ್ಯಾಜ್ಯ ಹಾಕೋದ್ರಿಂದ ಅದರ ವಾಸನೆಗೆ ನಾಯಿ, ಹಂದಿ, ಕಾಗಿಗಳು ಬಂದ್ಕಿಸಿ ಗಾಡಿ ಬರೋ ಸಮಯದಲ್ಲಿ ಗಾಡಿಗೆ ಸಿಲುಕಿ ಅಪಘಾತ ಆಗುವ ಸಂಭವ ಅದ. ಯಾರಾದ್ರೂ ಹಾಕಿದ್ರೆ ಕಂಡು ಬಂದರೆ ಅವ್ರ ಬೇಗ ಇರ್ತಿದ್ದೇವೆ. ಇದೆಲ್ಲ ಕಸ ಕಡ್ಡಿ ಜಾಸ್ತಿ ಬಿದ್ದಿತ್ತು. ಅದಕ್ಕೆ ಎಚ್ಚರಿಕೆ ನೀಡಿ ಕ್ಲೀನ್ ಮಾಡಿಸೋ ವ್ಯವಸ್ಥೆ ಮಾಡಿದ್ದಾರೆ. ಅದರ ಸಲುವಾಗಿ ಇಲ್ಲೆಲ್ಲ ಗಾಡಿ ಓಡಾಡೋದ್ರಿಂದ ಜನಗಳಿಗೆ ತುಂಬ ಪ್ರಾಬ್ಲಮ್ ಆಗಿತ್ತು. ಗಾಳಿಗೆ ಕಸ ಎಲ್ಲ ಹಾರಿ ಮುಖದ ಮೇಲೆ ಅಲ್ಲಿ ಸಿಗಾಕೊಂಡು ಅಪಘಾತ ಸಂಭವಿಸೋ ಸಂಭವ ಇತ್ತು. ಅದಕ್ಕೆ ಎಚ್ಚರಿಕೆ ನೀಡಿ ಉಮೇಶ್ ಕೆ ಮುನ್ನವರಿಗೆ ಜಯಿಸಿದ್ದೆ. ಕ್ಲೀನಿಂಗ್ ಸ್ವಚ್ಛತೆ ಇಲ್ಲಿ ಯಾರು ಕಸ ಕಡ್ಡಿ ಹಾಕೋದ್ರಿಂದ ದಂಡ ವಿಧಿಸಲಾಗಿದೆ. ಜೈಲು ಶಿಕ್ಷೆ ಆಗಿರುತ್ತಾರೆ. ಯಾರು ಕಸ ಕಡ್ಡಿ ಈ ರೀತಿ ರಸ್ತೆ ಮೇಲೆ ಹಾಕಬಾರದೆಂದು ವಿನಂತಿಸಿದೆ. ನಿಮ್ಮ ಹೆಸರು? ವೆಂಕಟೇಶ್ ಮರಮಕಲ್.
ಹೆದ್ದಾರಿ ಮೇಲೆ ಏನು ಅದಲ್ರಿ ಉಮೇಶ್ ಅಣ್ಣವ್ರು ಏನು ಇದು ಮಾಡಿದ್ರು ಅಲ್ಲಿಂದ ಇದೆಲ್ಲ ತರಕಾರಿ ಆಗಲಿ ಮತ್ತು ಹಣ್ಣು ಹಂಪಲಿ ಆಗಲಿ ಏನು ಇದು ಬಾಜು ಒಕ್ಕಟ್ರಲ್ಲ ಗಪ್ಪೆದ್ದು ಹೋಗಿತ್ತು. ಅದಕ್ಕೆ ಉಮೇಶ್ ಅಣ್ಣವರು ನಗರಸಭೆಗೆ ಭೇಟಿ ಕೊಟ್ಟು ಎಲ್ಲ ಇದು ಮಾಡಿ ನಗರಸಭೆಯವರು ಸ್ಪಂದಿಸಿ ಇವತ್ತೇನು ಕ್ಲೀನ್ ಮಾಡ್ಲಕತ್ತಾರ. ದಯವಿಟ್ಟು ಇನ್ನು ಮುಂದೆ ಯಾರು ಇಲ್ಲಿ ರೋಡ್ ಮೇಲೆ ಒಕ್ಕಡ ಹಣ್ಣು ಆಗಲಿ ಅಥವಾ ತರಕಾರಿ ಆಗಲಿ ಯಾವುದೇ ಇತ್ಯಾದಿಗಳ ಸಾಮಾನುಗಳಾಗಲಿ ರೋಡ್ ಮೇಲೆ ಒಕ್ಕಡ್ಬೇಡ್ರಿ ಅಂತ ಹೇಳ್ತಾ, ಯಾಕಂದ್ರೆ ನಾಳೆ ಮುಂದೆ ಏನಾಗುತ್ತೋ ಪೊಲೀಸ್ ಕಂಪ್ಲೇಂಟ್ ಆದರೂ ಯಾರು ಜವಾಬ್ದಾರಲ್ಲ. ನಿಮ್ಮ ಹೆಸರು? ಭೀಮಾಶಂಕರ್.